ಕಾಂತಾರ ಸಿನಿಮಾದ ಮತ್ತೊಬ್ಬ ಖ್ಯಾತ ನಟ ನಿಧನ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂತಾರ ಪಾರ್ಟ್ 1 ಸಿನಿಮಾಗೆ ಮತ್ತೊಂದು ಆಘಾತ. ಅದರಲ್ಲಿ ನಟನೆ ಮಾಡಿದವರಿಗೆ ಅದು ಏನಾಗ್ತಾ ಇದೆಯೋ ಗೊತ್ತಿಲ್ಲ. ನೋಡ್ತಿದ್ದ ಹಾಗೆ ಹೃದಯಾಘಾತ ಆಗುತ್ತೆ. ಈಜಲು ಹೋದವನು ಸಾವನ್ನಪ್ತಾನೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಆಕ್ಟರ್ಗಳ ಸಾವಿನ ಸುದ್ದಿ ಕೇಳ್ತಾ ಇದೆ. ಉಡುಪಿಯ ಹಿರಿಯಡ್ಕದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ನಿಧನ ಎಂದು ಹೇಳಲಾಗ್ತಿದೆ. ಕಳೆದ 3 ದಿನಗಳ ಹಿಂದೆ ತಲೆ ಸುತ್ತಿ ಬಿದ್ದಿದ್ದ ಪ್ರಭಾಕರ ಕಲ್ಯಾಣಿ, 5 ವರ್ಷದ ಹಿಂದೆ ಪ್ರಭಾಕರ ಕಲ್ಯಾಣಿಗೆ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಪ್ರಭಾಕರ್ ರಂಗಭೂಮಿ ಕಲಾವಿದರಾಗಿದ್ದರು. ಮೃತರು ಪತ್ನಿ ಮತ್ತು ಓರ್ವ ಪುತ್ರನನ್ನ ಹೊಂದಿದ್ರು. ವಿವಿಧ ರಂಗ ನಾಟಕಗಳಲ್ಲಿ ಸಕ್ರಿಯರಾಗಿ ಅಭಿನಯ ಮಾಡಿದ್ರು. ಈ ಕಲಾವಿದ ಕಾಂತಾರ ಸಿನಿಮಾದಲ್ಲೂ ಕೂಡ ಒಂದು ಮುಖ್ಯ ಪಾತ್ರ ಮಾಡಿದ್ರು ಎಂದು ಹೇಳಲಾಗ್ತಿದೆ. ಕಾಂತಾರ ಸಿನಿಮಾದ ಮತ್ತೊಬ್ಬ ನಟನಿಗೆ ಹೃದಯಾಘಾತ ಎನ್ನುವಂತಹದ್ದು. ಸೊ ಈ ಹಿಂದೆ ಕಾಮಿಡಿಯನ್ ಆತ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ. ಅದಕ್ಕೂ ಮುಂಚಿತವಾಗಿ ಮತ್ತೊಬ್ಬ ಮಿಮಿಕ್ರಿ ಆರ್ಟಿಸ್ಟು ಈಜೋದಕ್ಕೆ ಹೋಗಿ ಅಲ್ಲಿಯೂ ಕೂಡ ಸಾವನ್ನಪ್ಪಿದ್ದ. ಅದಾದ ನಂತರ ಮತ್ತೊಂದು ಆಘಾತ ಆಗಿತ್ತು. ಸೊ ಆರಂಭದಲ್ಲಿ ಈ ಚಿತ್ರತಂಡ ಟ್ರಾವೆಲ್ ಮಾಡ್ತಾ ಇದ್ದಂತಹ ಗಾಡಿಯೊಂದು ಕಂದಕಕ್ಕೆ ಬಿದ್ದು ಅದೊಂದು ಅಪಘಾತ ಆಗಿತ್ತು. ಸೊ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಾಂತಾರ ಸಿನಿಮಾದ ಮತ್ತೊಬ್ಬ ಖ್ಯಾತ ನಟನು ಕೂಡ ನಿಧನ ಹೊಂದಿದ್ದಾರೆ ಎನ್ನುವಂತಹದ್ದು. ಕಾಂತಾರ ಪಾರ್ಟ್ 1 ಸಿನಿಮಾಗೆ ಇದೊಂದು ತರಹದ ಆಘಾತ. ನಟ ಪ್ರಭಾಕರ ಕಲ್ಯಾಣಿ ಹೃದಯಾಘಾತದಿಂದ ನಿಧನ. ಉಡುಪಿಯ ಹಿರಿಯಡ್ಕದಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ನಿಧನ ಹೊಂದಿದ್ದಾರೆ. ಕಳೆದ 3 ದಿನಗಳ ಹಿಂದೆ ತಲೆ ಸುತ್ತಿ ಬಿದ್ದಿದ್ದ ಪ್ರಭಾಕರ ಕಲ್ಯಾಣಿ, 5 ವರ್ಷದ ಹಿಂದೆ ಪ್ರಭಾಕರ್ ಕಲ್ಯಾಣಿಗೆ ಹಾರ್ಟ್ ಸರ್ಜರಿ ಕೂಡ ಆಗಿತ್ತಂತೆ. ಪ್ರಭಾಕರ್ ರಂಗಭೂಮಿ ಕಲಾವಿದರಾಗಿದ್ದರು. ಮೃತರು ಪತ್ನಿ ಓರ್ವ ಪುತ್ರನನ್ನು ಹೊಂದಿದ್ರು. ವಿವಿಧ ರಂಗನಾಟಕಗಳಲ್ಲಿಯೂ ಕೂಡ ಆಕ್ಟಿವ್ ಆಗಿ ಅಭಿನಯ ಮಾಡಿದಂತಹ ಒಬ್ಬ ಕಲಾವಿದ. ಕಾಂತಾರ ಸಿನಿಮಾದಲ್ಲೂ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.